ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಡಾರ್ಕೆಸ್ಟ್ ಚಾಪ್ಟರ್ಸ್ ಯಾವ್ದು ಗೊತ್ತಾ? ದ ಚಾಪ್ಟರ್ಸ್ ಆಫ್ ಸೆಲ್ಯುಲಾರ್ ಜೈಲ್. ನಾನು ಯಾವ ಜೈಲ್ ಬಗ್ಗೆ ಮಾತಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಏರ್ಪೋರ್ಟ್ಗೆ ಆನ್ ಟೈಮ್ ರೀಚ್ ಆಗಿ ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಸುಮಾರು 2.5 ಅವರಷ್ಟು ಫ್ಲೈಟ್ ಜರ್ನಿನ ಮಾಡಿ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಈ ಸಾರಿ ನಾವು ವೆಕೇಷನ್ಗೆ ಪ್ಲಾನ್ ಮಾಡಿದ್ದು ಬೀಚ್ ಡೆಸ್ಟಿನೇಷನ್. ಸೇಫ್ ಆಗಿ ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂಡಮಾನಲ್ಲಿ ರೀಚ್ ಆದ್ವಿ. ನಮ್ಮ ಫಸ್ಟ್ ಸ್ಪಾಟ್ ಇದ್ದಿದ್ದು ದ ಸೆಲ್ಯುಲಾರ್ ಜೈಲ್. ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋ ಎಲ್ಲರ ವಿರುದ್ಧನೂ ಸುಳ್ಳು ಕೇಸ್ನ ದಾಖಲೆ ಮಾಡಿ ಈ ಜೈಲಿಗೆ ತಂದು ಹಾಕ್ತಿದ್ರಂತೆ. ಈ ಜೈಲ್ ಸುತ್ತನೂ ಸಮುದ್ರ ಇರೋ ಕಾರಣದಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್. ಸುಮಾರು 700 ಸೆಲ್ಸ್ ಇದ್ದು ಒಂದೊಂದು ಸೆಲ್ಲೂ ಬರೀ 15 ಅಡಿ ಮಾತ್ರನೇ ಇತ್ತು. ಕೊಡೋಷ್ಟು ಟಾರ್ಚರ್ ಎಲ್ಲನೂ ಕೊಡ್ತಿದ್ರಂತೆ. ಪಾಪ ನಮ್ಮ ದೇಶಕ್ಕೆ ಹೋರಾಟ ಮಾಡಿರೋರು ಎಲ್ಲರಿಗೂ ಒಂದು ದೊಡ್ಡ ಸಲ್ಯೂಟ್. ಈ ಜೈಲಲ್ಲಿ ಸುತ್ತಮುತ್ತ ನೋಡಬೇಕು ಅಂತಂದರೆ ಸುಮಾರು 1.5 ಅವರಷ್ಟು ಬೇಕಾಗುತ್ತೆ. ಆ್ಯಂಡ್ ಎವ್ರಿ ಡೇ ಈವ್ನಿಂಗ್ ಇಲ್ಲಿ ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ನಡೆಯುತ್ತೆ. ಈ ಜೈಲ್ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿ ತಿಳ್ಕೊಬೇಕು ಅಂತಂದರೆ ಯು ಮಸ್ಟ್ ವಾಚ್ ದಟ್ ಶೋ. ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ಹಿಸ್ಟ್ರಿ ಅರ್ಥ ಆಗಿಬಿಡುತ್ತೆ. ನಮ್ಮ ಹಿಸ್ಟ್ರಿ ಬಗ್ಗೆ ನಮ್ಮ ಮಕ್ಕಳು ತಿಳ್ಕೊಳ್ಳೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ಅಂಡಮಾನ್ ನಿಕೋಬಾರ್ಗೆ ಬಂದರೆ ಖಂಡಿತವಾಗ್ಲೂ ಈ ಸ್ಪಾಟ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೆಲ್ಯುಲಾರ್ ಜೈಲ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಅಂಡಮಾನ್ ಫೇಮಸ್ ಅಂತಂದರೆ ಸೀ ಫುಡ್ಸು. ಒಳ್ಳೆ ಸೀ ಫುಡ್ನ ತಿಂದು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಐಸ್ ಕ್ರೀಮಿಂದ ಆ ದಿನಾನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಮಿನಿ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್